ನಾವು ಆರಂಭದಲ್ಲೇ ಹೇಳ್ತಾ ಇದ್ವಿ, ದೇಶ ಗೆಲ್ಲಬೇಕು ಅಂತ ಅಂದ್ರೆ ಉತ್ತರ ಪ್ರದೇಶ ಗೆಲ್ಲುವಂಥದ್ದು ಎಷ್ಟು ಅತಿ ಮುಖ್ಯನೋ, ದೆಹಲಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂಥದ್ದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ. ಯಾಕಂದ್ರೆ ದೆಹಲಿಯ ಜನರ ನಾಡಿಮಿಡಿತ ಹೇಗಿದೆ ಅದನ್ನ ಅರ್ಥಕೊಂಡು ಒಳ್ಳೆ ಸ್ಪರ್ಧೆ ಮಾಡಿ ಹೆಚ್ಚಿನ ಸೀಟ್ಗಳನ್ನ ಗೆದ್ರೆ ದೇಶದ ಒಂದು ನಾಡಿಮಿಡಿತ ಅರ್ಥ ಆಗಿ ದೇಶದಲ್ಲಿ ಚುಕ್ಕಾಣಿ ಹಿಡಿಯೋಕ್ಕೂ ಕೂಡ ಒಂದು ಅವಕಾಶ ಅನ್ನುವಂಥ ರೀತಿಯಾಗಿ ವಿಶ್ಲೇಷಣೆಗಳನ್ನು ಗಮನಿಸ್ತಾ ಇದ್ವಿ. ಆ ಮಟ್ಟಕ್ಕೆ ನೋಡೋದಾದ್ರೆ 2014 ಹಾಗೆ 2020 ಸಂದರ್ಭದಲ್ಲಿ ಬಿಜೆಪಿ ಕಂಪ್ಲೀಟ್ ಆಗಿ ಅದು ಯಶಸ್ವಿ ಆಗಿತ್ತು ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ಹಾಗಾದ್ರೆ 2024ರಲ್ಲಿ ಏನಾಗ್ಬೋದು? TV9 ಎಕ್ಸಿಟ್ ಪೋಲ್ ಮುಖೇನವಾಗಿ ಗಮನಿಸೋದಾದ್ರೆ 2024ರಲ್ಲೂ ಕೂಡ ಬಿಜೆಪಿ 7ಕ್ಕೆ 7 ಸ್ಥಾನಗಳನ್ನ ಗೆಲ್ಲುತ್ತೆ, 7ಕ್ಕೆ 7 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಈ ಮುಖೇನವಾಗಿ ಆಪ್ ಜೊತೆಗೆ ಕಾಂಗ್ರೆಸ್ ಬಹಳ ಪ್ರಯತ್ನಗಳನ್ನ ದೆಹಲಿ ಮಟ್ಟದಲ್ಲಿ ಮಾಡಿತ್ತು, ಒಂದು ಒಳ್ಳೆ ರೀತಿಯಾಗಿ ಯುನೈಟ್ ಆಗಿ ಹೋಗಿ ನಾವು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಹುಶಃ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದಂಥದ್ದಾಗಿರ್ಬೋದು, ಅದಾದ ನಂತರದಲ್ಲಿ ಅವರು ಬಂದು ವಾಪಸ್ ಬಂದು ಒಂದು ಕೋರ್ಟ್ನ ಬೇಲನ್ನ ಪಡೆದು, ಒಂದು ಮಧ್ಯಂತರ ಬೇಲನ್ನ ಪಡೆದು ಹೊರಬಂದು ಪ್ರಚಾರ ನಡೆಸಿದಿರ್ಬೋದು. ಬಹಳ ದ್ವೇಷದ ರಾಜಕೀಯ ಮಾಡ್ತಾರೆ ಅನ್ನುವಂಥ ಜನರನ್ನು ಬಿಂಬಿಸುವಂತ ಪ್ರಯತ್ನ ಮಾಡೋದಂತ ಬಹುಶಃ ಯಾವ ಮಟ್ಟಿಗೂ ಯಶಸ್ವಿ ಆದಂಗಿಲ್ಲ ಅಂತ ಕಾಣಿಸುತ್ತೆ. ಬಹುಶಃ ಕಾಂಗ್ರೆಸ್ ಇದೇ ರೀತಿಯಂತ ಪರ್ಫಾರ್ಮೆನ್ಸ್ ಅನ್ನ 2009ರ ಜನರಲ್ ಎಲೆಕ್ಷನ್ ಸಂದರ್ಭದಲ್ಲಿ ದೆಹಲಿಯಲ್ಲಿ ಮಾಡಿತ್ತು, 7ಕ್ಕೆ 7 ಸ್ಥಾನಗಳನ್ನ ಗೆದ್ದಿದ್ದು. ಬಿಜೆಪಿ ಯಥಾ ಪ್ರಕಾರವಾಗಿ ದೆಹಲಿಯನ್ನ ಸ್ವೀಪ್ ಮಾಡ್ಕೊಂಡು ಬರ್ತಾ ಇರುವಂತದ್ದು ಮುಂದುವರಿಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.